ನಮ್ಮ ಹತ್ರ ಒಂದು ಸ್ಪೆಷಲ್ ಆ್ಯಕ್ಟಿವ್ ಇದೆ. ಸ್ಪೆಷಲ್ ಅಂತ ನೀವೇನು ಕೇಳ್ತಾ ಇರ್ಬೋದು. ನೋಡ್ತಾ ಇದ್ದೀರಾ ಇಲ್ಲಿ ಗ್ರೀನ್ ಪ್ಲೇಟು, ಅಂದರೆ ಇದು ಕಂಪ್ಲೀಟ್ಲಿ ಪೆಟ್ರೋಲ್ ಇರೋ ಗಾಡಿನ ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಮಾಡಿದ್ದಾರೆ. ಹಲೋ ಹಾಗೂ ನಮಸ್ತೆ ಸ್ನೇಹಿತರೆ, ಇವತ್ತು ನಮ್ಮ ಹತ್ರ ಒಂದು ಸ್ಪೆಷಲ್ ಆ್ಯಕ್ಟಿವ್ ಇದೆ. ಸ್ಪೆಷಲ್ ಅಂತ ನೀವೇನು ಕೇಳ್ತಾ ಇರ್ಬೋದು. ನೋಡ್ತಾ ಇದ್ದೀರಾ ಇಲ್ಲಿ ಗ್ರೀನ್ ಪ್ಲೇಟು, ಅಂದರೆ ಇದು ಕಂಪ್ಲೀಟ್ಲಿ ಪೆಟ್ರೋಲ್ ಇರೋ ಗಾಡಿನ ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಮಾಡಿದ್ದಾರೆ. ಯಾವ ಕಂಪ್ನಿ ಇಲ್ಲಿ ಬರೆದಿದೆ ಸ್ಟಾರಿಯಾ ಅಂತೇಳಿ, ಈ ಸ್ಟಾರಿಯಾ ಅನ್ನೋ ಕಂಪ್ನಿ ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಮಾಡಿದ್ದಾರೆ. ಸ್ಟಾರಿಯಾ ಅನ್ನೋ ಕಂಪ್ನಿ 2018ರಲ್ಲಿ ಸ್ಟಾರ್ಟ್ ಆಗಿದ್ದು. ಇವ್ರದ್ದು ಕಟಿಂಗ್ ಎಡ್ಜ್ ಟೆಕ್ನಾಲಜಿಯಿಂದ ಒಳ್ಳೆ ಗಾಡಿಗಳು ಅಫೋರ್ಡಬಲ್ ಪ್ರೈಸ್ಗೆ ಬಿಡ್ತಾ ಇದ್ದಾರೆ. ಸೊ ಒಳ್ಳೆ ಪವರ್ ಟ್ರೈನ್ಸ್ ಇದೆ. ಇದು ನಿಮಗೆ PMS ಮೋಟಾರ್ಸು, ಅಂದರೆ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಂಕ್ರೊನೈಸ್ಡ್ ಮೋಟಾರ್ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತಾರೆ. ಬೆಲ್ಟ್ ಡ್ರೈವು. ಸೊ ವೈ ಎಲೆಕ್ಟ್ರಿಕ್ ಅನ್ನೋದಕ್ಕೆ 3 ಪಾಯಿಂಟ್ಸ್. ಕಾಸ್ಟ್ ಎಫೆಕ್ಟಿವ್ ಅಪ್ಗ್ರೇಡು, ಸೆಕೆಂಡ್ ಪಾಯಿಂಟ್ ಬಂದು ಎಕೋ ಫ್ರೆಂಡ್ಲಿ ಪರ್ಫಾರ್ಮೆನ್ಸು, ಮೂರನೇದು ಪಾಯಿಂಟು ನಾನು ಹೇಳ್ತಾ ಇರೋದು ಇದರಲ್ಲಿ ಎನ್ಹಾನ್ಸ್ಡ್ ಟೆಕ್ ಮತ್ತು ಎಫಿಷಿಯನ್ಸಿ ಅಂತ. ಕಾಸ್ಟ್ ಎಫೆಕ್ಟಿವ್ ಅಪ್ಗ್ರೇಡ್ ಅಂತಂದ್ರೆ ಏನು? ಹೊಸ ಎಲೆಕ್ಟ್ರಿಕ್ ಗಾಡಿ ನೀವು ತೊಗೊಳ್ತೀರಾ ಅಂತ ಹೇಳಿದ್ರೆ ಸಖತ್ ದುಡ್ಡು ಸ್ಪೆಂಡ್ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತು, ಆಲ್ಮೋಸ್ಟ್ 115, 120 ಇಷ್ಟೆಲ್ಲ ಅಮೌಂಟ್ ಆಗುತ್ತೆ ಹೊಸದೊಂದು iQube ಈ ಥರ ತೊಗೊಳ್ತೀರಾ. ಇನ್ನು ಈ ಥರಲ್ಲಂತೂ ನೆಕ್ಸ್ಟ್ ಲೆವೆಲ್ ಕಾಸ್ಟ್ಲಿ. ಸೊ ಈ ಗಾಡಿದು ಪ್ರೈಸಿಂಗಿಗೆ ಬಂದಾಗ ನಿಮಗೆ ಪ್ರೈಸ್ ಹೇಳಿದಾಗ ಇರೋದು ಕಾಸ್ಟ್ ಎಫೆಕ್ಟಿವ್ನೆಸ್ ಗೊತ್ತಾಗುತ್ತೆ. ಇನ್ನು ಸೆಕೆಂಡ್ ಪಾಯಿಂಟ್ ಎಕೋ ಫ್ರೆಂಡ್ಲಿ ಪರ್ಫಾರ್ಮೆನ್ಸ್ ಅಂತಂದರೆ ನೀವು ಜಾಸ್ತಿ ಎಮಿಷನ್ಸ್ ಏನು ಪ್ರೊಡ್ಯೂಸ್ ಮಾಡಿದೆ ಪ್ಲಾನೆಟಿಗೆ ನಿಮ್ಮ ಬಿಟ್ನ ಮಾಡಿದಾಗೂ ಆಗುತ್ತೆ, ಜೊತೆಗೆ ಗಾಡಿ ರೈಡ್ ಮಾಡ್ದಂಗೂ ಆಗುತ್ತೆ. ಇನ್ನು ಮೂರನೇ ಪಾಯಿಂಟು ಎನ್ಹಾನ್ಸ್ಡ್ ಟೆಕ್ಕು ಮತ್ತು ಎಫಿಷಿಯನ್ಸಿ. ಟೆಕ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಆ್ಯಪ್ ಥ್ರೂ ಏನು ಬೇಕು ಕನೆಕ್ಟ್ ಮಾಡ್ಕೊಬೋದು. ಒಳ್ಳೆ ಪವರ್ ಟ್ರೈನ್ ಇರುತ್ತೆ ಎಲೆಕ್ಟ್ರಿಕ್ ಮೋಟಾರ್ಸಲ್ಲಿ. ಅದಲ್ಲದೆ ನಿಮಗೆ ಇನ್ಸ್ಟೆಂಟ್ ಟಾರ್ಕ್ ಸಿಗುತ್ತೆ. ಇದೆಲ್ಲದ್ರ ಜೊತೆಗೆ ಮೇಯ್ನ್ ನೀವು ಎಫಿಷಿಯನ್ಸಿ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಒಂದು ಒಳ್ಳೆ ರೇಂಜ್ ಬೇಕು, ಜೊತೆಗೆ ಹಾಗೇ ಬಜೆಟ್ ಕೂಡ ವರ್ಕೌಟ್ ಆಗಬೇಕು. ಅದು ಕೂಡ ನಿಮಗೆ ಈ ಗಾಡಿಯಲ್ಲಿ ಸಿಗುತ್ತೆ. ಇವೆಲ್ಲ ಏನು ಬೇಡಪ್ಪ, ನೀವು ಇನ್ನೂ ಸಿಂಪಲಾಗಿ ಥಿಂಕ್ ಮಾಡ್ತೀರಾ. ನಿಮ್ಮ ಮನೇಲಿ ಒಂದು ಒಳ್ಳೆ ಗಾಡಿ ಇರ್ಬೋದು, ಹಳೇದಿರ್ಬೋದು, ಯಾವುದೋ ಒಂದು ನೆನಪಿಗೆ ಅಂತ ನಿಮ್ಮ ಮನೆಯಲ್ಲಿ ಇರುತ್ತೆ ಗಾಡಿ. ಅದನ್ನು ನೀವು ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರಾ, ಆದರೆ ನಿಮಗೆ ಚೇಂಜ್ ಮಾಡೋಕ್ಕೆ ಮನಸ್ಸಿರಲ್ಲ. ಬಟ್ ಹಳೇದಾಗಿರುತ್ತೆ. ಆವಾಗ ನೀವು ಆ ಗಾಡಿನ ಕಂಪ್ಲೀಟಾಗಿ ನೆನಪಿಗೆ ಅಂತ ಗಾಡಿನೂ ಇಟ್ಕೊಬೋದು, ಅದನ್ನು ಪೆಟ್ರೋಲಿಂದ ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಕೂಡ ಮಾಡ್ಕೊಳ್ಬೋದು. ಸೊ ಈ ಗಾಡಿ ಬಗ್ಗೆ ನಾವು ಇವತ್ತು ಪೂರ್ತಿ ಡೀಟೇಲ್ಸ್ ನೋಡೋಣ. ಸೊ ಸ್ನೇಹಿತರೆ, ಇದರಲ್ಲಿ ಒಟ್ಟು 2 ಮಾಡೆಲ್ ಬರುತ್ತೆ. ರಶ್ಶು ನಮ್ಮ ಹೆಸರು ಇಟ್ಬಿಟ್ಟಿದ್ದಾರೆ, ಅದಲ್ಲದೆ ಕಂಫರ್ಟ್ ಪ್ಲಸ್ ಅಂತ. ಎರಡರಲ್ಲೂ 2 kWh ಬ್ಯಾಟ್ರಿ ಬರೋದು. ನಿಮಗೆ ಸೀಟ್ ಅಡಿಯಲ್ಲಿ ಈ ಪಾರ್ಟಲ್ಲಿ ಆ್ಯಕ್ಚುಲಿ ಬ್ಯಾಟ್ರಿ ಕೂತ್ಕೊಳ್ಳುತ್ತೆ. ಹಾಗೆಯೇ ಇಲ್ಲಿ ನಿಮಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಬರುತ್ತೆ. ನನಗೆ ಇದೊಂಚೂರು ಜಾಸ್ತಿ ಇರ್ಬೋದಿತ್ತು ಅನಿಸು ಸ್ಟೋರೇಜ್ ಸ್ಪೇಸು, ಬಟ್ ನೀವು ಏನೂ ಮಾಡೋದಕ್ಕಾಗೋದಿಲ್ಲ. ಇನ್ನು ಗಾಡಿ ಬಗ್ಗೆ ಸಿಂಪಲಾಗಿ ನಿಮಗೊಂದು ಬೇಸಿಕ್ ಡೀಟೇಲ್ಸ್ ಹೇಳಬೇಕಂದ್ರೆ, ನಿಮ್ಮದು ಎಕ್ಸಿಸ್ಟಿಂಗ್ ಗಾಡಿದು ಯಾವುದು ಚಾಸಿಸ್ ಇರುತ್ತಲ್ಲ ಅದ್ರ ಮೇಲೆ ಇದನ್ನು ಬಿಲ್ಡ್ ಮಾಡೋದು. ಜಸ್ಟ್ ನಿಮ್ಮದು ಇಂಟರ್ನಲ್ ಕಂಬಷನ್ ಹೋಗಿ ಆ ಜಾಗದಲ್ಲಿ ನಿಮಗೆ ಮೋಟಾರು ಮತ್ತು ಬ್ಯಾಟ್ರಿ ಎಲ್ಲ ಬರುತ್ತೆ. ಸೊ ನಿಮಗೆ ಬೇಸಿಕಲಿ ಬ್ರೇಕ್ಸು, ಸ್ಪೀಡೋಮೀಟರು, ಮಿರರ್ಸು ಇನ್ನೇನು ನೋಡ್ತೀರಾ ಇವೆಲ್ಲದೂ ಸೇಮ್ ಬರುತ್ತೆ. ಸೊ ಲೆಟ್ಸ್ ಗೋ ಫಾರ್ ಅ ರೈಡ್, ಬನ್ನಿ. ಸೊ ಸ್ನೇಹಿತರೆ, ಲೆಟ್ಸ್ ಟೇಕ್ ದಿಸ್ ಹೋಂಡಾ ಆಕ್ಟಿವಾ ಎಲೆಕ್ಟ್ರಿಕ್ ಫಾರ್ ರೈಡ್. ಬಟ್ ಬಿಫೋರ್ ದಟ್ ನಂದು ವಾಯ್ಸು ಸ್ವಲ್ಪ ಹಾಳಾಗಿದೆ. ಇದು ಮೈಕ್ ಹತ್ತಿರ ಇರೋದ್ರಿಂದ ಸ್ವಲ್ಪ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಥಿಂಗು ಇದು ಹೆಂಗೆ ಯೂಸ್ ಮಾಡೋದಂತ ಹೇಳ್ತೀನಿ. ಸೊ ಇದ್ರದ್ದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಕೀ ಒಂದ್ಸಲ ಹಿಂಗೆ ಆನ್ ಮಾಡಬೇಕು. ಇಲ್ಲಿ ನೋಡಿ, ಆನ್ ಮಾಡಿದ ತಕ್ಷಣ ನಿಮಗೆ ಈ ಥರ ರೆಡ್ ಕಲರ್ ಲೈಟ್ ಬರುತ್ತೆ, ಆಯಿತಾ. ಗ್ರೀನಿಗೆ ಬ್ಲಿಂಕ್ ಆಗುತ್ತೆ, ಅಂದರೆ ನೀವು ಇಗ್ನಿಷನ್ ಆನ್ ಮಾಡ್ಬೋದು ಅಂತ. ಇದೊಂದ್ಸಲ ಹಿಂಗೆ ಗೊತ್ತಿದ್ರೆ ನೋಡಿ, ಫುಲ್ ಗ್ರೀನ್ ಟರ್ನ್ ಆಗುತ್ತೆ. ಆಗ ಹೋಗೋಕ್ಕೆ ರೆಡಿ ಅಂತ. ನೀವು ಹಿಂಗೆ ಥ್ರಾಟಲ್ ಕೊಟ್ಟರೆ ಗಾಡಿ ಮೂವ್ ಆಗುತ್ತೆ. ಅಷ್ಟೇ ಸಿಂಪಲ್ ಗುರು. ಇದು ಆ್ಯಕ್ಚುಲಿ ಯೂಸೇಜ್ ಏನು ತುಂಬ ಕಾಂಪ್ಲಿಕೇಟೆಡ್ ಇಲ್ಲ, ಸಿಂಪಲ್ ಆ್ಯಂಡ್ ಕ್ಲೀನಾಗಿದೆ. ಸೊ ನೀವು ಹಿಂಗೆ ಇಗ್ನಿಷನ್ ಆನ್ ಇದ್ದಾಗ ನಿಮಗೆ ಮೋಡ್ಸ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಸೊ ಬಿಫೋರ್ ಟಾಕಿಂಗ್ ಅಬೌಟ್ ದ ಮೋಡ್ಸ್, ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ನಿಮಗೆ ಗಾಡಿ ಆ್ಯಕ್ಚುಲಿ 2 ವೇರಿಯಂಟಲ್ಲಿ ಬರುತ್ತೆ ನಿಮಗೆ. ಒಂದು ರಶ್ಶು, ಇನ್ನೊಂದು ಕಂಫರ್ಟ್ ಪ್ಲಸ್ಸು. ರಶ್ಶಲ್ಲಿ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಇದು 4.3 kW ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ ಮೇಯ್ನು 34 Nm ಆಫ್ ಟಾರ್ಕ್. ದಟ್ಸ್ ವಾಟ್ ಯು ನೀಡ್ ಫಾರ್ ಎ ಸಿಟಿ ರೈಡ್. ಯಾಕೆ ಗೊತ್ತಾ, ಸಿಟಿಯಲ್ಲಿ ನಿಮಗೆ ಏನು ಬೇಕಾಗೋದು ಮೇಯ್ನು ಕ್ವಿಕ್ ಓವರ್ಟೇಕ್ಸು, ಇನಿಷಿಯಲ್ ಪಂಚ್ ಬೇಕಿರೋದು. ಸೊ ಇದ್ರಲ್ಲಿ ನೋಡಿ, ಇವಾಗ ಓಪನ್ ಮಾಡಿದ ತಕ್ಷಣ ಪುಲ್ ನೋಡಿ, ನೋಡ್ರಾ ಪುಲ್ ನೋಡಿ ಎಷ್ಟು ಬೇಗ 60 ಹೊರಟೋಯ್ತು ಅಂತ. ಸಿಟಿಯಲ್ಲಿ ನಿಮಗೆ ಆ ಕ್ವಿಕ್ ಪುಲ್ ಬೇಕು. ಸೊ ಇದು ಆ ಒಳ್ಳೆ ಟಾರ್ಕ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಗಾಡಿನ ನನ್ನ ಹತ್ರ ಕಳಿಸಿ ಸ್ವಲ್ಪ ಟೈಮ್ ಆಗಿದೆ. ನಾನೇನು ಇವಾಗ ಎತ್ಕೊಂಡ್ಬಂದು ರೈಡ್ ಮಾಡ್ತಾ ಇರೋದಲ್ಲ, ಇದು ಸ್ವಲ್ಪ ಟೈಮ್ ಯೂಸ್ ಮಾಡಿದ್ದೀನಿ ನಾನು ಆಲ್ರೆಡಿ. ಸೊ ಇದರಲ್ಲಿ 85 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಈ 85 ಕಿಲೋಮೀಟರ್ಸು ಆ್ಯಕ್ಚುಲಿ ರಿಯಲ್ ವರ್ಲ್ಡ್ ರೇಂಜು. ಇವರು IDC ಕ್ಲೈಮೇ ಮಾಡಲ್ವಂತೆ. ಆ್ಯಕ್ಚುಲಿ ಹೇಳಿದ್ರೆ ರಿಯಲ್ ವರ್ಲ್ಡೇ ಹೇಳೋದಂತೆ ರೇಂಜು.
ಹಾಗಾಗಿ ನಿಮಗೆ 85 ಏನಿರುತ್ತೆ ಸಿಟಿಯಲ್ಲಿ ಓಡಾಡೋದಕ್ಕೆ ಸಫಿಷಿಯೆಂಟ್ ಅಂತಲೇ ಅಂದ್ಕೊಳ್ಳಿ. ನೋಡಿ ಆಲ್ರೆಡಿ ನಿಮಗೆ 80 ಹತ್ರ ಬಂದ್ಬಿಡ್ತು. ಸೊ ಈ ಟಾಪ್ ಸ್ಪೀಡು ಏನು ನೋಡ್ತೀರಲ್ಲ, ಇವಾಗ ನಾವು ಆ್ಯಕ್ಚುಲಿ ಬ್ಲೇಸ್ ಮೋಡಲ್ಲಿದ್ದೀವಿ. ಸೊ ಇದರಲ್ಲಿ 4 ರೈಡಿಂಗ್ ಮೋಡ್ಸ್ ಬರುತ್ತೆ, ಈಕೋ, ಸಿಟಿ, ಸ್ಪೋರ್ಟ್ಸು ಹಾಗೆಯೇ ಬ್ಲೇಸು. ನಾವು ಆ್ಯಪ್ ಥ್ರೂ ಪಿಕ್ ಮಾಡ್ಕೊಬೋದು ನಮಗೆ ಯಾವ ರೈಡಿಂಗ್ ಮೋಡ್ಸ್ ಬೇಕಂತ. ನಾನೀಗ ಬ್ಲೇಸಲ್ಲಿ ಇಟ್ಟಿದ್ದೀನಿ. ಸೊ ಬ್ಲೇಸಲ್ಲಿ ನಿಮಗೆ 100% ಆಕ್ಸಲರೇಷನು. ಒಂದು ಮೋಡ್ ಕೆಳಗಡೆ ಹೋಯ್ತು ಸಿಟಿ ಇಲ್ಲ ಸ್ಪೋರ್ಟ್ಸ್ಗೆ ಅಂದರೆ ಅವಾಗ ನಿಮಗೆ ಪ್ರಾಬ್ಲಿ 85% ಆಕ್ಸಲರೇಷನ್ ಬರ್ಬೋದು. ಈ ಥರ ಡಿಫ್ರೆನ್ಸ್ಗಳಿದೆ. ರಶ್ಶು ನಿಮಗೆ ಪ್ರೈಸು ಬಂದು 85,000 ರುಪೀಸ್ ಆಗುತ್ತೆ. ಇದರಲ್ಲಿ ನಿಮಗೆ ಕಾಂಪ್ಲಿಮೆಂಟ್ರಿ ಟಿಂಕರಿಂಗ್ ಮತ್ತು ಪೇಂಟಿಂಗ್ ಕೂಡ ಇನ್ಕ್ಲೂಡ್ ಆಗುತ್ತೆ. 85,000 ರುಪೀಸು ನಿಮ್ಮ ಗಾಡಿ ತೊಗೊಂಡೋಗ್ಬಿಟ್ರೆ ಕಂಪ್ಲೀಟ್ ಚೇಂಜ್ ಮಾಡ್ತಾರೆ. ಸೊ ಇದಲ್ಲದೆ ಸೆಕೆಂಡ್ ವೇರಿಯಂಟ್ ಹೇಳಿದೆ ನಾನು ಇನ್ನೊಂದು, ಅದು ಕಂಫರ್ಟ್ ಪ್ಲಸ್ ಅಂತ. ಅಂದರೆ ನೀವು ತುಂಬ ಕಂಫರ್ಟ್ ಕಡೆ ಫೋಕಸ್ ಮಾಡಿರ್ತೀರ. ಕೆಲವರು ಸ್ಪೀಡ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳಲ್ಲ, ಆ ಥರದವ್ರಿಗೆ ಅದು. ಬಿಕಾಸ್ ಅದು ನಿಮಗೆ 2 kW ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಸೇಮ್ ಬ್ಯಾಟ್ರಿ ಆದರೆ 2 kW ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ 23 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತದು. ಅದರಲ್ಲಿ ನಿಮಗೆ ರೇಂಜ್ ಸೇಮೇ ಬರುತ್ತೆ 85 ಕಿಲೋಮೀಟರ್. ಓನ್ಲಿ ಥಿಂಗ್ ದಟ್ ಮೇನ್ಲಿ ಡಿಫರ್ ಆಗೋದಂತಂದರೆ ನಿಮಗೆ ಪವರು ಮತ್ತು ಇನ್ನೊಂದು ಟಾಪ್ ಸ್ಪೀಡು ಅದು ನಿಮಗೆ 50 kmph. ಅದರಲ್ಲಿ ಕೂಡ 2 ಮೋಡ್ ಬರುತ್ತೆ, ಈಕೋ ಮತ್ತು ಸಿಟಿ ಅಂತ ಹೇಳ್ಬಿಟ್ಟು. ಸೊ ಇದ್ರದ್ದು ಪ್ರೈಸು ಬಂದು 65,000, 65,000 ರುಪೀಸು. ಇದರಲ್ಲೂ ಕೂಡ ಅಷ್ಟೇ ನಿಮಗೆ ಪೇಂಟಿಂಗು ಟಿಂಕರಿಂಗು ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ನೀವಿಷ್ಟು ಪೇ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಗಾಡಿ ಕನ್ವರ್ಷನ್ ಆಗಿ ಸಿಗುತ್ತೆ. ಸೊ ಇಷ್ಟು ಹೇಳಿದಾಗ ತುಂಬ ಜನಕ್ಕೆ ನೆಕ್ಸ್ಟ್ ಕ್ವಶನ್ ಏನು ಬರೋದಂತಂದರೆ ಇದ್ರದ್ದು ಚಾರ್ಜಿಂಗ್ ಟೈಮ್ ಎಲ್ಲ ಯಾವ ಥರ ಅಂತ ಇರುತ್ತೆ. 2 ವೇರಿಯಂಟು ಚಾರ್ಜಿಂಗ್ ಟೈಮು ಸೇಮು. ಬಿಕಾಸ್ ಬ್ಯಾಟ್ರಿ ಸೇಮ್ ಅಲ್ಲ. 0 to 100% ಡೆಡ್ ಆಗೋಗಿದೆ ಅಂತ ಹೇಳಿದ್ರೆ ನಿಮಗೆ 4.5 ಗಂಟೆ ಆಗುತ್ತೆ ಚಾರ್ಜಿಂಗ್ ಟೈಮು. ಸ್ವಲ್ಪ ಚಾರ್ಜ್ ಇದೆ. ಈಗ 20 to 80% ನೋಡ್ತೀರ ಅಂದರೆ ನಿಮಗೆ 3 ಅವರ್ಸಲ್ಲಿ ಅಷ್ಟು ಚಾರ್ಜು ಆಗುತ್ತೆ. ಇಷ್ಟೆಲ್ಲ ಪೇ ಮಾಡಿ ನಿಮಗೆ ನೆಕ್ಸ್ಟ್ ಕ್ವಶನ್ ಏನಿರುತ್ತೆ ಅಂತ, ಈಸ್ ಇಟ್ ವರ್ತ್ ಪೇಯಿಂಗ್ ದಟ್ ಮಚ್? ಪ್ರೈಸು ನನಗೆ ಇನ್ನೊಂಚೂರು ಕಡಿಮೆ ಇರ್ಬೋದಿತ್ತು ಅಂತೇಳಿ ಅನ್ನಿಸ್ತು. ಸೊ ಯಾವುದೇ ಎಲೆಕ್ಟ್ರಿಕ್ ಗಾಡಿ ಇರಲಿ, ಇದು ಎಫಿಷಿಯನ್ಸಿ ನಿಮಗೆ ಯಾವಾಗ ಸಿಗುತ್ತೆ ಅಂತಂದರೆ ಲಾಂಗ್ ರನ್ನಲ್ಲಿ. ಈಗ ನೋಡಿ, ನೀವು ಇಷ್ಟು ದುಡ್ಡು ಕೊಡ್ತೀರಲ್ಲ, ಇಷ್ಟು ದುಡ್ಡು ಕೊಟ್ಟಾಗ ನೀವು ಲಾಂಗ್ ರನ್ನು ಅಂತಂದರೆ ಸ್ವಲ್ಪ ವರ್ಷ ಯೂಸ್ ಮಾಡಿದಾಗ ನಿಮ್ಗೆ ಅದು ಆ್ಯಕ್ಚುಲಿ ಅಡ್ವಾಂಟೇಜು ನಿಮ್ಮ ಕಡೆಗೆ ಬರುತ್ತೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ ನಿಮಗೆ ಫುಲ್ ಚಾರ್ಜಿಗೆ 85 ಕಿಲೋಮೀಟರ್ಸ್ ಕೊಡುತ್ತೆ ರೇಂಜು ಹೆಚ್ಚು ಕಡಿಮೆ, ಆಯಿತಾ? ಇದೇನೇ ನೀವು 85 ಕಿಲೋಮೀಟರ್ಸು ಪೆಟ್ರೋಲ್ ಗಾಡಿಯಲ್ಲಿ ತೆಗಿಬೇಕಂತಂದರೆ ನಿಮಗೆ 40-42 ಮೈಲೇಜ್ ಬರುತ್ತೆ ಅಂತ ಅಂದ್ಕೊಂಡ್ರೆ, ಇದೇ ಆ್ಯಕ್ಟಿವಾ, ಆಕ್ಸಿಸ್ ಇವುಗಳಲ್ಲಿ ಹೆಚ್ಚು ಕಡಿಮೆ ನಿಮಗೆ ಆವಾಗ ಒಂದು 2 ಲೀಟ್ರ್ ಪೆಟ್ರೋಲ್ 200 ರೂಪಾಯಿ ಅಂತಲೇ ಇಟ್ಕೊಳ್ಳಿ ಕಾಸ್ಟು. ಇದು ಪೆಟ್ರೋಲಲ್ಲಿ 200 ರೂಪಾಯಿ ಇದೆ. ಇದು ಒಂದು ಫುಲ್ ಚಾರ್ಜ್ಗೆ 85 ಕಿಲೋಮೀಟರ್ಸಿಗೆ ಹೋಗುತ್ತೆ. ಆ ಫುಲ್ ಚಾರ್ಜ್ಗೆ ನೀವು ಆ್ಯಕ್ಚುಲಿ 15 ರುಪೀಸ್ ಪೇ ಮಾಡ್ತೀರಾ ಅಷ್ಟೇ. 200 ರುಪೀಸಲ್ಲಿ 15 ರುಪೀಸಲ್ಲಿ ಅದು ನಿಮಗೆ ಲಾಂಗ್ ರನ್ನಲ್ಲಿ ಡೇ ಟು ಡೇ ಯೂಸ್ ಮಾಡಬೇಕಿದ್ರೆ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಸೊ ಸಿಟಿ ಕಮ್ಯೂಟ್ಸ್ಗೆ ಇಂಥ ಟೈಮಲ್ಲಿ ನಿಮಗೆ ಡಿಫ್ರೆನ್ಸ್ ಆಗ್ತಾ ಬರುತ್ತೆ. ಅಲ್ಲಿ ನಿಮಗೆ ಇದು ಇಂಪಾರ್ಟೆಂಟ್, ಎಫಿಷಿಯೆಂಟ್ ಅಂತೇಳಿ ನಾನು ಹೇಳ್ತೀನಿ. ಇನ್ನು ನೆಕ್ಸ್ಟ್ ಕ್ವಶನು, ಓಕೆ ಇವೆಲ್ಲ ಆಯಿತು, RTO ಪ್ರೊಸೆಸ್ ಯಾವ ಥರ ಅಂತೇಳಿ ನಿಮಗೆ ಕ್ವಶನ್ ಇರುತ್ತೆ. RTO ಪ್ರೊಸೆಸ್ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಂಬಿಡಿ. ಇವರು ತೊಗೊಂಡೋ ಗಾಡಿ ಬಿಡೋದಷ್ಟೇ ನಿಮ್ಮ ಕೆಲಸ. A to Z ಎಲ್ಲ ಕೇರ್ ತೊಗೊಳ್ತಾರೆ. ಮ್ಯಾಕ್ಸ್ ಟು ಮ್ಯಾಕ್ಸು ನಿಮಗೆ 15 to 25 ಡೇಸು ಇಷ್ಟರೊಳಗೆ ಕಂಪ್ಲೀಟ್ ಪ್ರೊಸೆಸ್ನ ಅವರು ನಿಮಗೆ ಮುಗಿಸ್ಕೊಡ್ತಾರೆ. ಇದು ನಿಮಗೆ ಆ 85,000 ರುಪೀಸು ಇಲ್ಲ 65,000 ರುಪೀಸ್ ಏನು ಪೇ ಮಾಡ್ತೀರಲ್ಲ ಆ ಪ್ಯಾಕೇಜ್ ಒಳಗಡೆ ಇನ್ಕ್ಲೂಡ್ ಆಗುತ್ತೆ. ಅಂದರೆ ನೀವು ಎಕ್ಸ್ಟ್ರಾ ಏನು ಆಕ್ಸೆಸರೀಸು ಬೇರೆ ಏನಾರು ಆಪ್ಟ್ ಮಾಡಿದ್ರೆ ನಿಮ್ಮ ಗಾಡಿಗೆ ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಬೇಸಿಕ್ ಇವ್ರ ಪ್ಯಾಕೇಜ್ ಏನಿರುತ್ತೆ, ಏನು ಮೆನ್ಷನ್ ಮಾಡಿರ್ತಾರೋ ಅದರಲ್ಲಿ ಈ ಅಮೌಂಟಲ್ಲೇ ಇನ್ಕ್ಲೂಡ್ ಆಗುತ್ತೆ. ಸೊ ಈ RTO ಇದರಲ್ಲಿ ಇವ್ರು ತೊಗೊಂಡೋಗಿ ನಿಮ್ಮ ಗಾಡಿನ ಬಿಟ್ಟು ಅಪ್ಲಿಕೇಶನ್ ಹಾಕಿ ಅದಾದಮೇಲೆ ಕನ್ವರ್ಷನ್ ಮಾಡಿ ಮತ್ತೆ ಹೋಗಿ ನಿಮಗೆ ಎಲ್ಲ ಚೇಂಜ್ ಆದಮೇಲೆ ನಿಮಗೆ ಗಾಡಿ ಬರುತ್ತೆ. ಈಗ RC ಕಾರ್ಡು ಮುಂಚೆ ಇವಾಗ ಹೋಂಡಾ ಆಕ್ಟಿವಾ ಪೆಟ್ರೋಲ್ ಅಂತ ಇತ್ತು ಅಂತ ಅಂದ್ಕೊಳ್ಳಿ, ಇದು ಹೋಗ್ಬಿಟ್ಟು ಹೋಂಡಾ ಆಕ್ಟಿವಾ ಎಲೆಕ್ಟ್ರಿಕ್ ಅಂತ ಹೇಳಿ ಆಗುತ್ತೆ. ರೆಸ್ಟ್ ಆಲ್ ರಿಮೈನ್ಸ್ ದ ಸೇಮ್. ಸಪೋಸು ನಿಮ್ಮದು FC 15 ಇಯರ್ಸ್ ಇರುತ್ತೆ, ಮುಗಿದೋಗ್ಬಿಟ್ಟಿರುತ್ತೆ, ರಿನ್ಯೂ ಆಗಬೇಕು. ಆವಾಗ ಆ ಥರ ಗಾಡಿನ ಏನಾದ್ರು ಕನ್ವರ್ಷನ್ ಮಾಡಿಸಿದ್ರೆ ಆ ಗೌರ್ಮೆಂಟ್ ಚಾರ್ಜಸ್ಸು FCದು ರಿನ್ಯೂ ಮಾಡೋದಕ್ಕೆ ಏನಿರುತ್ತೆ ಅದನ್ನ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಬಟ್ ದಟ್ ಡಿಪೆಂಡ್ಸ್ ಆನ್ ಯುವರ್ ವೆಹಿಕಲ್ ಕಂಪ್ಲೀಟ್ಲಿ, ಗೌರ್ಮೆಂಟಿಗೆ ಕೊಡೋ ಚಾರ್ಜಸ್ಸು. ಇದನ್ನು ಬಿಟ್ಟು ಇನ್ಶೂರೆನ್ಸು ನೀವು ಪೇ ಮಾಡಬೇಕಾಗುತ್ತೆ. ಇನ್ಶೂರೆನ್ಸು ಸುಮಾರು 2-2.5 ಸಾವಿರ ಆಚೆ ಬರ್ಬೋದು ನಿಮಗೆ. ಬಟ್ ಇವ್ರ ಜೊತೆಗೆ ಟೈಅಪ್ಸ್ ಇದೆ, ಇನ್ಶೂರೆನ್ಸ್ ಕೂಡ ನೀವು ಮಾಡಿಸ್ಕೊಬೋದು ಈ ಗಾಡಿದು ಈ ಚೇಂಜಸ್ ಎಲ್ಲ ಆದಮೇಲೆ. ಸೊ ಇದಿಷ್ಟು RTO ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಗೆ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಕಾಂಟ್ಯಾಕ್ಟ್ ಮಾಡಿ ಟೆಸ್ಟ್ ರೈಡ್ ಮಾಡಿ ವೆಹಿಕಲು. ನಿಮಗೊಂದು ಐಡಿಯಾ ಬರುತ್ತೆ ಅವಾಗ ನಿಮಗೆ ಏನು ಮಾಡ್ಬೋದು, ಗಾಡಿ ಯಾವ ಥರ ಇರುತ್ತೆ ಅಂತ ನಿಮಗೂ ಒಂದು ಐಡಿಯಾ ಸಿಗುತ್ತೆ.
ಸೊ ಆಫ್ಟರ್ ದಟ್ ನಿಮಗೆ ಡಿಸಿಷನ್ಗೆ ಹೆಲ್ಪ್ ಆಗುತ್ತೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸುಮಾರು ಜನ ನಾನು ಅಬ್ಸರ್ವ್ ಮಾಡಿದೆ ಅಲ್ಲ, ಬೋರ್ಡ್ ನೋಡಿದ ತಕ್ಷಣ ಕೇಳಿಬಿಡ್ತಾರೆ ಏನಿದು ಕನ್ವರ್ಷನ್ ಹೇಗೆ ಆ್ಯಕ್ಟಿವಾ, ಬಿಕಾಸ್ ಇದು ಆ್ಯಕ್ಟಿವಾ ಮಾಡೆಲ್ ಹಳೇದು, ಗ್ರೀನ್ ಬೋರ್ಡ್ ಇದೆ ಅಲ್ಲ. ಸೊ ನೋಡಿದ ತಕ್ಷಣ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಹಿಂಗೆ ಇದು ಎಷ್ಟು ಅಮೌಂಟ್ ಆಗುತ್ತೆ ವರ್ತಾ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲೂ ಅಷ್ಟೇ ಸ್ವಿಚ್ ಎಲೆಕ್ಟ್ರಿಕ್ ಸಿಟೀಲಿ ಎಫಿಷಿಯನ್ಸಿ ಜಾಸ್ತಿ ಸಿಗುತ್ತಲ್ಲ. ಸೊ ಸುಮಾರು ಜನ ಅದನ್ನೇ ನೋಡೋದು, ಎಲೆಕ್ಟ್ರಿಕ್ಗೆ ಬರೋದು ಒನ್ ಆಫ್ ದ ಸಾಲಿಡ್ ರೀಸನ್ಸ್ ಅದೇನೆ. ಈ BMTC ಮಧ್ಯೆ ಹೋಗೋಕ್ಕೂ ಹೆದರಿಕೆ, ಸ್ಯಾಂಡ್ವಿಚ್ ಸ್ಟೋರಿಗಳನ್ನೆಲ್ಲ ಕೇಳಿ. ಇನ್ನು ನೆಕ್ಸ್ಟ್ ಪಾಯಿಂಟು ಬಂದು ಗಾಡಿದು ವಾರಂಟಿ ಅಂತೂ ಕೇಳ್ತೀರಾ, ಬಿಕಾಸ್ ಇದೆಲ್ಲ ಮಾಡಿದ್ಮೇಲೆ ನಿಮಗೆ ಒಂದು ಟ್ರಸ್ಟ್ ಬೇಕಲ್ವಾ. ಸೊ ಈ ಗಾಡಿದು ಬ್ಯಾಟ್ರಿ ಮತ್ತು ಚಾರ್ಜರ್ದು ವಾರಂಟಿ ಹೇಳ್ತೀನಿ. ಚಾರ್ಜರ್ದು ವಾರಂಟಿ 6 months ಬರುತ್ತೆ. ಬ್ಯಾಟ್ರಿದು ವಾರಂಟಿ 30 months ಇಲ್ಲ 30,000 kilometers ತನಕ ನಿಮಗೆ ಸಿಗುತ್ತೆ ಇದ್ರದ್ದು ಬ್ಯಾಟ್ರಿದು ವಾರಂಟಿ. ಹಾಗೆಯೇ ಮೋಟಾರ್ ಇರುತ್ತೆ, ಮೋಟಾರ್ದು ವಾರಂಟಿ ನಿಮಗೆ 24,000 kilometers ಇಲ್ಲ 24 months ಬರುತ್ತೆ. ಹಾಗೆಯೇ ಕಾಂಪೋನೆಂಟ್ಸ್ ಎಲ್ಲ ಮೆನ್ಷನ್ ಆಗಿರುತ್ತೆ. ಸೊ ಇವೆಲ್ಲ ನೀವು ಕನ್ವರ್ಷನ್ ಮಾಡೋಂಗಿದ್ರೆ ಅವ್ರದ್ದು ಹತ್ರ ಕಂಪ್ಲೀಟ್ ಡೀಟೇಲ್ಸ್ನ ಕೇಳಿ ತೊಗೊಳ್ಬೋದು. ಸೊ ನಿಮಗೆ ಒಂದು ಪ್ರಾಪರ್ ಐಡಿಯಾ ಸಿಗುತ್ತೆ ಅವಾಗ ಯಾವ ಥರ ವಾರಂಟಿ ಎಲ್ಲ ಕವರ್ ಆಗುತ್ತೆ ಅಂತ ಅನ್ನೋದು. ಬಟ್ ವಾರಂಟಿ ಇದೆ. ಇಲ್ಲಿ ಸ್ಪೀಡೋಮೀಟರಲ್ಲಿ ಸ್ಪೀಡ್ ತೋರಿಸುತ್ತೆ. ಹಾಗೆ ನಿಮಗೆ ಈ ಫ್ಯೂಯಲ್ ಗೇಜ್ ಏನಿದೆ ಅಲ್ಲ, ಈ ಫ್ಯೂಯಲ್ ಗೇಜಲ್ಲಿ ನಿಮಗೆ ಆ್ಯಕ್ಚುಲಿ ಗಾಡಿದು ಚಾರ್ಜ್ ಎಷ್ಟಿದೆ ಅಂತ ಕೂಡ ತೋರಿಸುತ್ತೆ. ಫ್ಯೂಯಲ್ ಜಾಗದಲ್ಲಿ ಚಾರ್ಜ್ ತೋರಿಸುತ್ತೆ. ಚೆನ್ನಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ ಅದನ್ನು. ಇನ್ನೂ ಸುಮಾರು ಜನಕ್ಕೆ ಹ್ಯಾಂಡ್ಲಿಂಗ್ದು ಕನ್ಸರ್ನ್ ಇರುತ್ತೆ. ಗಾಡಿದು ಹ್ಯಾಂಡ್ಲಿಂಗು ನಿಮ್ಮ ಕಂಪ್ಲೀಟ್ಲಿ ಯಾವ ಮಾಡೆಲ್ ನೀವು ಕೊಡ್ತೀರೋ ಅದ್ರ ಮೇಲೆ ಮೇಜರ್ಲಿ ಡಿಪೆಂಡ್ ಆಗೋದು. ಬಿಕಾಸ್ ಇವ್ರದ್ರಲ್ಲಿ ಗಾಡಿನೇ ಕಂಪ್ಲೀಟ್ ಚೇಂಜ್ ಆಗೋಲ್ಲ. ನೀವು ಏನು ಬ್ರೇಕ್ಸ್ ಯೂಸ್ ಮಾಡ್ತೀರಾ ಅದೇ ಇರುತ್ತೆ, ಸಸ್ಪೆನ್ಷನ್ ಏನು ಯೂಸ್ ಮಾಡ್ತೀರಾ ಅದೇ ಇರುತ್ತೆ. ಸೊ ನೀವು ಯಾವ ಗಾಡಿ ಕೊಡ್ತೀರಾ ಅದರಲ್ಲೇ ಚೂರು ನಿಮಗೆ ವೇರಿ ಆಗ್ಬೋದು ಹ್ಯಾಂಡ್ಲಿಂಗ್ ಅಷ್ಟೇ ಹೊರತು ಮೇಜರಾಗಿ ನಿಮಗೇನು ಡಿಫ್ರೆನ್ಸ್ ಇರೋದಿಲ್ಲ. ಸರ್ iQube ಎಷ್ಟಾಗುತ್ತೆ ಆನ್ ರೋಡು? ಹೌದಾ? 145 ಆನ್ ರೋಡ್ ಅದು. ಸರ್ ಇದು ಕನ್ವರ್ಟೆಡ್ ಆ್ಯಕ್ಟಿವ್ ಹಳೇದಿರುತ್ತಲ್ಲ, ಕನ್ವರ್ಟ್ ಆಗಿರೋದು 85,000 ಇದು ಕನ್ವರ್ಷನ್ನು. ಒಂದ್ಸರಿ ಚಾರ್ಜು ರಿಯಲ್ ವರ್ಲ್ಡಲ್ಲಿ 85 kilometer ಓಡುತ್ತೆ. 85 ಹಾಂ 100 ಓಡುತ್ತೆ. ಹಾಂ ಹಾಂ ಏನಣ್ಣ? ಹಾಂ TVS ಇದು ಗಾಡಿ ಹೋಂಡಾದೇ ಇರುತ್ತೆ. ಬಟ್ ಇವರು ಕನ್ವರ್ಷನ್ ಮಾಡ್ತಾರೆ 145 ಅದು ಅಂತಂದರೆ, ಇದು 85 ಅಂತಂದರೆ ನಿಮಗೆ ಡಿಫ್ರೆನ್ಸು ಯೋಚನೆ ಮಾಡಿ ಒಂದು 60,000 ಡಿಫ್ರೆನ್ಸು ಆ ಪರ್ಟಿಕ್ಯುಲರ್ ಮಾಡೆಲ್. ಅದರಲ್ಲೂ ವೇರಿಯಂಟ್ಸ್ ಇರ್ಬೋದು, ನಮ್ಗೆ ಐಡಿಯಾ ಇಲ್ಲ. ಬಟ್ ಅಂಕಲ್ ಸಖತ್ತಾಗಿ ಯೂಸ್ ಮಾಡಿದ್ದಾರೆ. 40,000 kilometers ಇವು ಓಡಿಸಿದಾರಂತೆ. ಅದನ್ನೇ ಹೇಳಿದ ಆ ಥರ ಯೂಸ್ ಮಾಡಿಬಿಟ್ರೆ ನಿಮ್ಮ ಗಾಡಿಗಳದು ದುಡ್ಡು ಕೊಟ್ಟಿರೋದೆಲ್ಲ ಹೇಳ್ಕೊಂಡಂಗೆ. iQubeಲ್ಲಿ ನಿಮಗೆ ಆ್ಯಕ್ಚುಲಿ ಹಬ್ ಮೋಟಾರ್ ಬರೋದು, ಸುಮಾರು ಗಾಡಿಗಳಲ್ಲಿ ಅದೇ ಬರೋದು ಹಬ್ ಮೋಟಾರು. ಇದರಲ್ಲಿ ಬರೋದು PMS ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೊನೈಸ್ಡ್ ಮೋಟಾರ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಬರೋದು. ಸ್ನೇಹಿತರೆ, ಇನ್ನೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಏನಂತಂದರೆ, ಇದ್ರದ್ದು ಬೇಸ್ ಮಾಡಲ್ಗೆ ಹೋದ್ರೂ ನಿಮಗೆ 65,000 rupees ಆಗುತ್ತೆ. ಯಾಕಪ್ಪ ಇಷ್ಟು ಕಾಸ್ಟ್ಲಿ, ಇಷ್ಟು ದುಡ್ಡು ಕೊಡೋದು ವರ್ತಾ ಅಂತ ನಿಮಗೆ ಕ್ವಶನ್ ಬರ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ನೀವು ನೋಡ್ತೀರಾ ಯೂಲು, ಜೆಪ್ಟೋ ಈ ಥರ ಎಷ್ಟೊಂದು ಗಾಡಿಗಳು ಸಿಗುತ್ತೆ. ಅಂದರೆ ನಿಮಗೆ 10-20,000, 30,000, 50,000ದಲ್ಲೂ ಬೇರೆ ಗಾಡಿಗಳು ಬರುತ್ತೆ. ಇದಕ್ಕೆ ಏನಕ್ಕೆ ಇಷ್ಟು ದುಡ್ಡು ಹಾಕ್ಬೇಕಂತೇಳಿ ನಿಮಗೆ ಕ್ವಶನ್ ಬರ್ಬೋದು. ನನಗೆ ಪರ್ಸ್ನಲಿ ಏನು ಅನ್ನಿಸ್ತು ಅಂತಂದರೆ, ಈ ಗಾಡಿ ಪ್ರೀಮಿಯಮ್ ಆಗಿದೆ. ಅಂದರೆ ನೀವು ಬಿಲ್ಡ್ ಕ್ವಾಲಿಟಿ ನೋಡ್ಬೋದು. ನಿಮ್ಮ ಗಾಡಿ ಯಾವುದಿರುತ್ತೆ ಒಳ್ಳೆ ಗಾಡಿ ಅದನ್ನು ಕೊಡ್ತೀರಾ ಇದಕ್ಕೆ ಆ್ಯಡ್ ಮಾಡೋದಕ್ಕೆ. ಡೆಲಿವರಿ ಬಾಯ್ಸೇ ಕೆಲವು ಸಣ್ಣ ಗಾಡಿಗಳು ತೊಗೊಳ್ತಾರೆ, ಎಷ್ಟೊಂದು ಸರಿ ಆಕ್ಸಿಡೆಂಟ್ಸ್ನ ಫೇಸ್ ಮಾಡ್ತಾರೆ. ಗಾಡಿಗಳು ಯಾಕಂದರೆ ಅದು ಸ್ಟ್ರಾಂಗ್ ಆಗಿರೋದಿಲ್ಲ, ಒಂದು ಒಳ್ಳೆ ರೋಡ್ ಗ್ರಿಪ್ ಇರೋದಿಲ್ಲ, ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಸೊ ಯಾಕೆ ಇಷ್ಟು ಕಾಸ್ಟ್ಲಿ ಅಂತಂದರೆ, ಓವರ್ ಆಲ್ ಪ್ರೀಮಿಯಂ ಕ್ವಾಲಿಟಿ, ಅವರು ಬಿಲ್ಡ್ ಮಾಡೋದಕ್ಕೆ ಯೂಸ್ ಮಾಡಿರೋವಂಥ ಆ ಕಾಂಪೋನೆಂಟ್ಸೇ ಇರ್ಬೋದು, ಲಾಂಗ್ ಟೈಮ್ ಏನು ನೋಡ್ತೀರಾ ಅಂತಂದರೆ ರಿಲಯಬಿಲಿಟಿ, ಅದರಲ್ಲೆಲ್ಲ ಇದು ಡಿಫ್ರೆನ್ಸ್ ಮಾಡುತ್ತೆ. ಹಾಗೆ ನಿಮಗೆ ಒಂದು ಒಳ್ಳೆ ರೋಡ್ ಗ್ರಿಪ್ ಕೂಡ ಸಿಗುತ್ತೆ. ಗಾಡಿ ಓಡಿಸ್ಬೇಕಾದ್ರೆ ಆ ಫೀಲ್ ಸಿಗುತ್ತೆ ಪ್ರೀಮಿಯಂ ಅಂತೇಳಿ ನನ್ನ ಅನಿಸಿಕೆ. ಸೊ ನೀವು ನಿಮ್ಮ ಪರ್ಸ್ನಲ್ ಯೂಸಿಗೆ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಆ್ಯಸ್ ಅ ಫ್ಯಾಮಿಲಿ ನೀವು ತೊಗೊಂಡು ಫ್ಯಾಮಿಲಿಯವರೆಲ್ಲ ಯೂಸ್ ಮಾಡ್ತೀರಾ ಅಂತಂದ್ರೂ ಅಷ್ಟೇ, ಕೂರೋದಕ್ಕೆ ಇರ್ಬೋದು, ಕಂಫರ್ಟ್ ಇರ್ಬೋದು. ಓವರ್ ಆಲ್ ಒಂದು ಇದು ಪರ್ಫೆಕ್ಟ್ ವೆಹಿಕಲ್ ಅಂತಲೇ ಫ್ಯಾಮಿಲಿಗೆ ಹೇಳ್ಬೋದು. ಇದಲ್ಲದೇ ನಾವು ಆ್ಯಪ್ ಥ್ರೂ ಏನು ರೈಡಿಂಗ್ ಮೋಡ್ಸ್ ಚೇಂಜ್ ಮಾಡ್ತೀವಲ್ಲ, ಇದಕ್ಕೆಲ್ಲ ಫಿಸಿಕಲಿನೂ ಇವರು ಎನ್ಹಾನ್ಸ್ಮೆಂಟ್ಸ್ ಮಾಡ್ತಾರೆ. ಅಂದರೆ ಫಿಸಿಕಲಿ ನೀವು ರೈಡಿಂಗ್ ಮೋಡ್ಸು ನೀವು ಇವಾಗ ಡೈರೆಕ್ಟಾಗಿ ಗಾಡಿಯಲ್ಲಿ ಫಿಸಿಕಲಿ ಚೇಂಜ್ ಮಾಡ್ಬೋದು. ಆ್ಯಕ್ಟಿವಾಗೆ, ಆ್ಯಕ್ಸಿಸ್ಗೆ ಎಲ್ಲ ಇಟ್ಸ್ ಎ ಗುಡ್ ಫೀಚರ್ ಅಂತಲೇ ಹೇಳ್ಬೋದು. ಸೊ ಸ್ನೇಹಿತರೆ, ಹೇಗಿತ್ತು ನಮ್ಮ ರೈಡ್ ಎಕ್ಸ್ಪೀರಿಯೆನ್ಸು? ನೀವು ಏನಾದರೂ ಮನೆಯಲ್ಲಿ ಒಂದು ಗಾಡಿ ಇಟ್ಕೊಂಡು ಈ ಥರ ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಮಾಡಬೇಕಂತ ಏನಾದರೂ ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ಎಫಿಷಿಯನ್ಸಿ ಜೊತೆಗೆ ನಿಮಗೆ ಟೆಕ್ಕು ಇವೆಲ್ಲ ನೋಡ್ತೀರಾ ಅಂತ ಹೇಳಿದ್ರೆ ನೀವು ಈ ಗಾಡಿನ ನೋಡ್ಬೋದು. ಅಂದರೆ ಸ್ಟಾರಿಯಾ ಕಂಪ್ನಿನ ನೀವು ರೀಚ್ ಔಟ್ ಮಾಡ್ಬೋದು. ಬಟ್ ಒಂದು ಓವರ್ ಆಲ್ ಥಿಂಗನ್ನ ನೀವು ಬ್ರಾಡರ್ ಪಿಕ್ಚರಲ್ಲಿ ನೋಡಿದ್ರೆ ಇದು ಸ್ಟಿಲ್ ನಿಮಗೆ
ಕಾಸ್ಟ್ ಎಫೆಕ್ಟಿವ್ ಅಪ್ಗ್ರೇಡು. ಅದಲ್ಲದೇ ಮನೇಲೊಂದು ಗಾಡಿ ಇದನ್ನು ಆಲ್ರೆಡಿ ಹೇಳ್ದಂಗೆ ನೆನಪಿಗೆ ಇಟ್ಕೊಂಡು ನೀವು ತೊಗೊಳ್ತೀರಾ ಅಂತ ಹೇಳಿದ್ರೆ ಈ ಗಾಡಿನ ಚೆಕ್ಔಟ್ ಮಾಡ್ಬೋದು. ಸೊ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹಾಕಿರ್ತೀನಿ. ನೀವು ಸ್ಟಾರ್ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೇನಾದರೂ ಈ ಒಂದು ಕನ್ವರ್ಷನ್ ಮಾಡಬೇಕಂತ ಹೇಳಿದ್ರೆ ಚೆಕ್ಔಟ್ ಮಾಡಿ ಡೀಟೇಲ್ಸ್ನೆಲ್ಲ. ಸೊ ಹಾಗೆಯೇ ನಿಮ್ಗೇನು ಅನ್ನಿಸ್ತು, ನಿಮಗೆ ಈ ಕನ್ವರ್ಷನ್ ಬಗ್ಗೆ ಏನು ಅನಿಸ್ತು ಅಂತ ನಿಮ್ಮ ಒಂದು ಹಾನೆಸ್ಟ್ ಒಪಿನಿಯನ್ನ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ನಿಲ್ಲಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್.